ಯುಕೆ ಪಾರು 88 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ನನ್ನ 2ನೇ ಬ್ಲಾಗ್. ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡತ್ತೇನ್ರಿ. ನನ್ನ ಮಗ ರೀ 2 ದಿನ ಆಯ್ತು ಇವನಿಗೆ ಆರಾಮಿರ್ಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಡಾಕ್ಟರ್ ಅಂದ್ರು ಚಹಾ ಜಾಸ್ತಿ ಕೊಡ್ಬೇಡ್ರಿ ಅಂತ ಹೇಳಿ. ಚಹಾ ಜಾಸ್ತಿ ನೀವು ಕುಡ್ದಿದ್ದಕ್ಕೆ ಆಗೈತೆ ನೋಡಪ್ಪಾಜಿ, ಹೌದಲ್ಲ? ಹೇಳೋರಿಗೆ ಚಹಾ ಜಾಸ್ತಿ ಕುಡ್ಬೇಡ್ರಿ ಅಂತೇಳಿ. ದವಾಖಾನಿಗೆ ತೋರ್ಸ್ಕೊಂಡ್ ಬಂದೇವ್ರಿ, ಸ್ವಲ್ಪ ಕಡಿಮೆ ಆಗೈತಿ. 2 ದಿನ ಸ್ಕೂಲ್ ರಜೆ ಮಾಡಿದ್ದ. ಮತ್ತೆ ನಾನು ಇವಾಗ ಮಧ್ಯಾಹ್ನ ಅಡ್ಗಿ ಜಾಸ್ತಿ ಮಾಡಿರ್ಲಿಲ್ಲ ರೀ, ಅನ್ನ ಅಷ್ಟ್ ಮಾಡಿದ್ದೆ. ಸಾರು ಐತಿ, ನೋಡೋಣ್ರಿ ಏನ್ ಅಡ್ಗಿ ಮಾಡೋದಕ್ಕೆ ಹೇಳ್ತಾರ ನಮ್ಮ ಮನೆಯವರು. ಅಭಿ ಏನ್ ಅಡ್ಗಿ ಮಾಡೋದು? ಶಿರಾ ಬಿಸಿ ಮಿರ್ಚಿ ಬಿಳಿ ಮಾಡಿ ಅನ್ನ ಸಾರು. ನಾನು ಬಜ್ಜಿ ಮಾಡ್ಬೇಕಂತ್ರಿ. ಬಜ್ಜಿಗೆ ಮೆಣಸಿನ್ಕಾಯಿ ಖಾಲಿ ಆಗ್ಯಾವು, ಮೆಣಸಿನ್ಕಾಯಿ ತರಕ್ ಹೊಂಟ್ರ. ತೊಂಬರ್ತೀರಿ ಬರ್ರಿ. ಇದು ಬೆಳಗ್ಗೆ ಸ್ವಲ್ಪ ಸಾಂಬಾರ್ ಇರ್ತಾರೆ, ಸಾಂಬಾರ್ ಬಿಸಿ ಮಾಡಿ ಅನ್ನಕ್ಕಿಟ್ಟು ಶಿರಾ ಮಾಡ್ತೇನ್ರಿ. ಬೆಳಗ್ಗೆ ಮಧ್ಯಾಹ್ನ ಬಟ್ಟೆ ತೊಳೆದಿದ್ದು ಹಂಗ ಇದ್ದು ರೀ, ಅವನಿಗೆ ಸ್ವಲ್ಪ ಒಣಗಿ ಹಾಕಿ ಬರ್ಬೇಕು. ಬಟ್ಟೆ ಒಣಗಿ ಹಾಕಿ ಬರ್ತೀನಿ ತಡ್ರಿ. ನಮ್ಮ ಬೆಳಗಾವಿಗೆ ಭಾಳ ಮಳೆ ಐತ್ರಿ. ಮಳೆ ಅಂತೂ ಕಡಿಮೆನ ಆಗವಲ್ತು, ಬಟ್ಟೆ ಅಂತೂ ಒಣಗವಲ್ವು ರೀ. ಎಲ್ಲಿ ಒಣಗಿ ಹಾಕ್ಬೇಕು ಗೊತ್ತಾಗ್ಬೇಕು. ನಾನಂತೂ ರೂಮ್ನಾಗೆಲ್ಲ ಹಾಕಕತ್ತೀನಿ ನೋಡ್ರಿ. ಏನ್ ಮಾಡೋದ್ರಿ, ಇಲ್ಲಿ ನಮ್ಮ ಬೆಳಗಾವಿ ಮಳೆಗೆ ಬಿಸಿಲು ಯಾವಾಗ ನೋಡ್ತೀವೋ ಅನ್ನಿಸ್ಬಿಟ್ಟೈತಿ ನೋಡ್ರಿ. ನಾನೀಗ ಶಿರಾ ಮಾಡ್ತೇನ್ರಿ. ಶಿರಾ ಮಾಡೋ ವಿಧಾನ ಹೆಂಗಂತ ತೋರಿಸ್ಕೊಡ್ತೇನೆ ಬರ್ರಿ. ನಾನು ಬೇರೆ ಥರನ ಮಾಡ್ತೀನಿ. ಎಲ್ಲರ ಮನ್ಯಾಗೂ ಎಲ್ಲರಿಗೂ ಶಿರಾ ಮಾಡಕ್ ಬರುತ್ತೆ, ಆದ್ರೆ ನಾನು ಮಾಡೋ ವಿಧಾನ ನಿಮಗೆ ಇವತ್ತ ತೋರಿಸ್ಕೊಡ್ತೇನೆ. ಹೆಂಗೆ ತೊಗೊಂಬಂದ್ರಿ ಕಾಯಿಪಲ್ಲೆ? ಮೆಣಸಿನ್ಕಾಯಿನೂ ಅರ್ಧ ಕೆಜಿ 30 ತರ್ಬೇಕಿಲ್ಲ? ಕೇಳ್ಬೇಕಲ್ಲ ನೀವ. ಬಾಗಿಗೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಮತ್ತು ಅದ್ರಾಗ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ. ನಮ್ಮ ಮನ್ಯಾಗ ಇರುವಷ್ಟು ಹಾಕಿದ್ದೀನಿ. ಅದಕ್ಕೆ ಈಗ ಅದು ಕಾಯ್ತರಿ, ಅದಕ್ಕೆ 2 ಬಟ್ಲ ರವೆ ಹಾಕ್ತೇನೆ. ಎರಡು ಬಟ್ಲ ರವೆ ಹಾಕಿದ್ದೀನಿ ರೀ. ಇವಾಗ ಇದನ್ನ ಚಂದಾಗ ವಾಸನೆ ಬರೋ ತನಕನೂ ಸ್ವಲ್ಪ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಯೋಣ್ರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ನೋಡ್ರಿ, ಬ್ರೌನ್ ಕಲರ್ ಆಗೈತೆ. ಈಗ ಇದಕ್ಕೆ 4 ಕಪ್ ನೀರು ಹಾಕೊಂಡ್ರಿ. 2 ಗ್ಲಾಸ್ ರವೆ ತೊಗೊಂಡಿವಿ, 4 ಕಪ್ ನೀರು ಹಾಕೊಂಡ್ರಿ. ನಾಲ್ಕು ಕಪ್ ಹಾಕಿದ್ದೇವೆ. ಈಗ ಇದನ್ನ ಇದ್ರಾಗನ ಕುದಿಸ್ಕೊಂಡ್ರಿ. ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಇದನ್ನ ಸ್ವಲ್ಪ ಗಂಟಾಗದೆ ಇರೋ ಥರ ತೆಗಿಬೇಕು. ಈ ಥರ ನೀವು ಒಂದ್ಸರಿ ಮಾಡಿ ನೋಡಿ. ಈ ಥರ ಆಗ್ತೈತ್ರಿ. ನಾನು ಸ್ವಲ್ಪ ತುಪ್ಪ ಕಡಿಮೆ ಹಾಕತ್ತೈತ್ರಿ, ಇನ್ನೊಂದು 2 ಚಮಚ ತುಪ್ಪ ಹಾಕ್ತೀನಿ. ಈ ತುಪ್ಪ ಮನ್ಯಾಗ ನಾ ಕೆಮ್ಮಿ ತೆಗೆದಿಟ್ಟು ಮಾಡಿದ್ದ ತುಪ್ಪ ಐತ್ರಿ. ಈಗ ಇದಕ್ಕೆ ನಾವು ಅಂದಾಜು ಮೇಲೆ ಸಕ್ಕರೆ ಹಾಕ್ತೀನಿ. ಸಿಹಿ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಮತ್ತು ಇದಕ್ಕೆ ಫುಡ್ ಕಲರು ಮಿಕ್ಸ್ ಮಾಡ್ಕೋಬೋದ್ರಿ.
ನಮಗೆ ಕಲರ್ ಈಗ ಇಷ್ಟ ಇಲ್ಲಂತೆ ನಾನು ಅಷ್ಟು ಹಾಕಿಲ್ಲ. ಸಕ್ಕರೆ ಹಾಕ್ಕೊಡಿ ಎಷ್ಟು ಬೇಕಷ್ಟೆ. ಇದನ್ನು ಹಿಂಗೆ ಸ್ವಲ್ಪ ಕೈ ಆಡಿಸೋದ್ರಿ. ಸಕ್ಕರೆ ಬಿಸಿ ಇದ್ದಿದ್ದಕ್ಕೆ ಕರಗ್ತೈತ್ರಿ, ಮಸ್ತ್ ಆಗ್ತೈತ್ರಿ. ಹೋಟೆಲ್ದಾಗ ಮಾಡೋ ಥರ ಆಗ್ತೈತ್ರಿ ಟೇಸ್ಟ್. ನೋಡ್ರಿ ಇದು ಈ ಥರ ಆಯಿತು ನೋಡ್ರಿ. ಇದು ಸ್ವಲ್ಪ ಆರಾಕ್ಬಿಟ್ರೆ ಗಟ್ಟಿ ಆಕೈತ್ರಿ. ಈ ಥರ ಸ್ವಲ್ಪ ಕೈ ಆಡಿಸ್ಕೊತಾ ಇದ್ರೆ ನೋಡ್ರಿ ತುಪ್ಪ ಸೈಡಿಂದ ಬಿಡಾಕತ್ತೈತಿ. ತೋರಿಸ್ತೇನೆ ನೋಡ್ರಿ. ಫುಡ್ ಕಲರ್ ಹಾಕಿದ್ರಂತೂ ಇನ್ನೂ ಮಸ್ತ್ ಆಗ್ತೈತ್ರಿ. ನೋಡ್ರಲ್ಲ ಶಿರಾ ಅಂತೂ ರೆಡಿ ಆಯ್ತು. ಈಗ ಬಜ್ಜಿಗೆ ತಯಾರಿ ಮಾಡ್ಕೊಂಡ್ರಿ. ಬರ್ರಿ ಉಳ್ಳಾಗಡ್ಡಿ ಸ್ವಲ್ಪ ಖಾರ ಎಲ್ಲ ಹಾಕಿ ಬಜ್ಜಿ ಮಾಡ್ಕೊಂಡ್ರಿ. ಬರ್ರಿ ಈಗ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣಂತ. ಒಂದು ಕಡಲೆ ಹಿಟ್ಟಿದ್ದ 5 ಸ್ಪೂನ್ ಹಾಕಿ ಸ್ವಲ್ಪ ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕತ್ತೇನ್ರಿ. ಕೊತ್ತಂಬರಿ ಹಂಗೆ ಸ್ವಲ್ಪ ಕರಿಬೇವು ತೊಳೆದಿಟ್ಕೊಂಡಿರ್ತೀವಿ. ಕರಿಬೇವು ಹಂಗೆ ತಿನ್ನೋದಕ್ಕೆ ಆಗಂಗಿಲ್ರಿ, ಅದಕ್ಕೆ ಈ ಥರ ಸಣ್ಣದು ಮಾಡಿ ಹಾಕಿದ್ರೆ ಹುಡುಗರು ತಿಂತಾರ್ರಿ. ನಮಗೂ ತಿನ್ನಕ್ಕೆ ಹೋಗ್ಬೇಕು, ಹಂಗೆ ತಿನ್ನಕ್ಕೆ. ಸ್ವಲ್ಪ ಹಸಿಕಾಯಿ ಹಾಕ್ಕೊಂಡ್ರಿ 1 ಸ್ಪೂನ್ ಅಷ್ಟೇ. ಚಿಟಕಿ ಸೋಡಾ ಹಾಕಿರ್ತೇನೆ. ನಾನಿದು ರೆಸಿಪಿ ಶೇರ್ ಮಾಡ್ಕೊಳ್ತಿಲ್ರಿ, ಹಂಗೆ ನಾನು ಇವತ್ತು ಬ್ಲಾಗ್ ಮಾಡ್ಬೇಕು ಅನ್ನಿಸ್ತದೆ, ಅದಕ್ಕೆ ಮಾಡತ್ತೇನೆ. ಸ್ವಲ್ಪ ಅಜ್ವಾಯಿನ ಹಾಕತ್ತೇನೆ ಡೈಜೆಷನ್ಗೆ. ಬಜ್ಜಿ ಸ್ವಲ್ಪ ಮೆತ್ತಗೆ ಹಾಕ್ತಂತೆ ಸ್ವಲ್ಪ ಸಕ್ಕರೆ ಹಾಕತ್ತೇನೆ. ಸಕ್ಕರೆ ಹಾಕಿದ್ರೆ ಮೆತ್ತಗೆ ಚಲೋ ಅನ್ನಿಸ್ತಾವ್ರಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ. ಈ ಥರ ಕಲಸ್ಕೊಂಡ್ರಿ ಸ್ವಲ್ಪ ಅಂದ್ರೆ ಹಿಂಗೆ ಕಲಸಿದ್ರೆ ಮೆತ್ತಗೆ ಅಕ್ಕಾವ್ರಿ, ಚಲೋ ಅನ್ನಿಸ್ತಾವ ತಿನ್ನಕ್ಕೆ. ಇದನ್ನು ಸ್ವಲ್ಪ ಹೊತ್ತು ನೆನೆಯಾಕೆ ಬಿಡ್ತೀನಿ ರೀ. ಮತ್ತು ನೋಡ್ರಿ ಇಲ್ಲಿ ಶಿರಾ ಹೆಂಗೆ ಗಟ್ಟಿ ಆಗಿತ್ತು ನೋಡ್ರಿ. ಬರ್ರಿ ಬಜ್ಜಿ ಮಾಡೋಣ. ಸ್ವಲ್ಪ ಎಣ್ಣೆ ಕಾದಿತ್ತಿಲ್ಲ ನೋಡೋಣಂತ. ಕಾದೈತ್ರಿ, ಬಜ್ಜಿ ಮಾಡೋಣ ಬರ್ರಿ. ಇಡ್ತೀನಿ. ಈಗ ಸ್ವಲ್ಪ ಕರಿದ ಮೇಲೆ ನೋಡ್ರಿ ನಾನು ಮಾಡೋ ಸ್ಪೆಷಲ್ ಬಜ್ಜಿ ತಿನ್ನೋರಂತ ಬರ್ರಿ ಎಲ್ಲರೂ. ಮನ್ಯಾಗ ಏನಾರ ಹಿಂಗೆ ಸಿಹಿ ಮಾಡಿದ್ರೆ ದೇವ್ರಿಗೂ ನೈವೇದ್ಯ ಮಾಡ್ತೇವ್ರಿ. ದೇವ್ರಿಗೆ ನೈವೇದ್ಯ ಮಾಡೋಣ ಬರ್ರಿ. ಏನ್ರಿ ಊಟ ಮಾಡೋಣ ಬರ್ರಿ, ಟೈಮ್ ಆಗೈತಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗಿದಾವ. ಇವ್ರಿಗೂ ತಾಟ ಹಚ್ಕೊಟ್ಟಾರಿ, ಊಟ ಮಾಡತ್ತಾರು. ಕರೀರಿ ಎಲ್ಲಾರು ಊಟಕ್ಕೆ. ಬಾ ಅಪ್ಪಾಜಿ ಊಟ ಮಾಡ್ ಬಾ. ನನ್ನ ಮಗಗೆ ಬಾಯಿ ನೋವಾಗೈತಂತೆ ಪಾಪ, ಊಟ ಮಾಡಕ್ ಆಗವಲ್ತ್ರಿ ಅವನಿಗೆ. ಬರ್ರಿ ಎಲ್ಲಾರು ಊಟ ಮಾಡೋನು. ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾವು ಉತ್ತರ ಕರ್ನಾಟಕದ ಮಂದಿ ಇದೇವ್ರಿ, ನಮಗೂ ಸಪೋರ್ಟ್ ಮಾಡ್ರಿ ಎಲ್ಲರೂ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.